ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ವಿಷಯ ಏನು ಅಂತ ಅಂದ್ರೆ, ಸತ್ಯ ಅದೇ ಆದ್ರೂ ಜನ ಸತ್ಯನ ಸುಳ್ಳು ಮಾಡಿ ಸುಳ್ಳನ್ನ ಸತ್ಯ ಅಂತ ಇನ್ನೂ ಕೂಡ ಅದೇ ಹಳೆ ಸಂಪ್ರದಾಯನ ಇಲ್ಲಿ ತನಕ ತಂದಿದ್ದಾರೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಲವ್. ಒಂದು ಹುಡುಗ ಒಂದು ಹುಡುಗಿನ ಆಸೆ ಪಡ್ತಾನೆ, ಅದೇ ತರ ಒಂದು ಹುಡುಗಿ ಒಂದು ಹುಡುಗನ್ನ ಆಸೆ ಪಡ್ತಾಳೆ. ನಾನು ಹೇಳ್ತಾ ಇರೋದು ಲವ್ ಬಗ್ಗೆ ಅಲ್ಲ, ಆಸೆ ಬಗ್ಗೆ. ಈ ಆಸೆ ಒಂದಿನ ಇರ್ಬೋದು, ಇಲ್ಲ 2 ದಿನ ಇರ್ಬೋದು, ಇಲ್ಲ 2 ವಾರ, ಇಲ್ಲ 1 ವರ್ಷ, ಬೇರೆ ಯಾರನ್ನೋ ಮದುವೆ ಆಗೋ ತನಕ ಇರ್ಬೋದು. ಆದ್ರೆ ಒಂದು ಹುಡುಗಿ ಮೇಲೆ ಹುಡುಗನಿಗೆ ಆಸೆ ಆಗುತ್ತೆ. ಆಸೆ ಅತಿಯಾಸೆಯಾಗಿ ಕಾಮ ಆಗುತ್ತೆ. ಈ ಕಾಮ ಈಡೇರಿಸ್ಕೊಳ್ಳಕ್ಕೆ ಟೈಟಲ್ ಲವ್. ಡೈರೆಕ್ಟ್ ಹೋಗೋದು ಲವ್ ಯು ಅನ್ನೋದು. 1 ದಿನ ಕಾಫಿ ಡೇ, 2ನೇ ದಿನ ಪಾರ್ಕು, 3ನೇ ದಿನ ರೂಮು, ಇಷ್ಟೇ. ಇವಾಗ ಆಗ್ತಾ ಇರೋದು ಇದೇ ತಾನೆ. ಇದಕ್ಕೆ ಈ ಲವರ್ಸ್ ಅನ್ನೋ ಟೈಟಲ್. ಇನ್ನು ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ ಪಿಕಪ್ ಡ್ರಾಪ್ ಎಸ್ಕೇಪ್. ಅಂದ್ರೆ ಲವ್ ಅನ್ನೋ ಹೆಸರಲ್ಲಿ ಎಲ್ಲ ಇದೇ ತರ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಈ ಲವ್ ಮಾಡೋದು ಇವತ್ತು ನಿನ್ನೆ ಸ್ಟಾರ್ಟ್ ಆಗಿದ್ದಲ್ಲ. ದ್ವಾಪರ ಯುಗ, ತ್ರೇತಾಯುಗ, ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ, ಆವಾಗಿನಿಂದಲೇ ಈ ಲವ್ ಮಾಡ್ತಾ ಇದ್ರು. ಆದ್ರೆ ಅದಕ್ಕೆ ಲವ್ ಅಂತ ಇರ್ಲಿಲ್ಲ, ಪ್ರೀತಿ ಅಂತ ಕರಿತಾ ಇದ್ರು. ನಾವು ತುಂಬಾ ಹಿಂದೆ ಹೋಗೋದು ಬೇಡ. 1980ರ ಮೇಲೆ ಆದಂತ ಈ ಪ್ರೀತಿ ಬಗ್ಗೆ ಮಾತಾಡೋಣ. ಇವಾಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಇನ್ನಿತರ ಸೋಷಿಯಲ್ ಮೀಡಿಯಾದಲ್ಲೇ ಲವ್ ಆಗುತ್ತೆ. ಆದ್ರೆ 1980ರಲ್ಲಿ ಈ ಲವ್ ಈ ತರ ಇರ್ಲಿಲ್ಲ. ಬಸ್ಸು, ಕಾಲೇಜು, ಯಾವ್ದಾದ್ರು ಮದುವೆ ಸಮಾರಂಭದಲ್ಲಿ ಲವ್ ನೋಡ್ತಾ ಆಗ್ತಾ ಇತ್ತು. ಅದು ಕೂಡ ಒನ್ ಸೈಡ್ ಲವ್. ಆ 1 ಸೈಡ್ ಲವ್ 2 ಸೈಡ್ ಆಗ್ಬೇಕಾದ್ರೆ ಪಾಪ ಆವಾಗಿನ ಹುಡುಗರು ಅಂದ್ರೆ ಇವಾಗಿನ ಅಂಕಲ್ ಅಜ್ಜ ಆಗಿರೋರು ಏನೆಲ್ಲ ಕಷ್ಟಪಡ್ತಾ ಇದ್ರು. ಆದ್ರೆ ಇವಾಗ ಒಂದು ಮೆಸೇಜ್ ಮಾಡೋದು, ನೆಕ್ಸ್ಟ್ ಡೇ ಲವ್ ಯು, ಎಲ್ಲ ಓಕೆ ಆದ್ರೆ ಪಾರ್ಕು, ರೂಮು. ಆದ್ರೆ ಆವಾಗ ಲವ್ ಮಾಡ್ತಾ ಇರೋರು ಹುಡುಗಿಗೆ ಲವ್ ವಿಷಯ ಹೇಳೋಕೆ ತಿಂಗಳು, ವರ್ಷಗಟ್ಟಲೆ ಸಮಯ ಬೇಕಿತ್ತು. ಆದ್ರೆ ಅದೇ ನಿಜವಾದ ಲವ್, ಪ್ರೀತಿ. ಅಲ್ಲಿ ದೇಹ ಬಯಸಿ ಪ್ರೀತಿ ಮಾಡ್ತಾ ಇರ್ಲಿಲ್ಲ, ಮನಸ್ಸು ನೋಡಿ ಪ್ರೀತಿ ಮಾಡ್ತಾ ಇದ್ರು. ಅದಕ್ಕೆ ಎಷ್ಟು ದಿನ ಬೇಕಾದ್ರೂ ಕಾಯುವ ಶಕ್ತಿ ಇತ್ತು. ಆದ್ರೆ ಇವಾಗ ಮಾರ್ನಿಂಗ್ ಲವ್ ಪ್ರಪೋಸ್ ಮಾಡ್ತಾರೆ, ಒಪ್ಪಿಲ್ಲ ಅಂದ್ರೆ ಬಾರಲ್ಲಿ ಹೋಗಿ ಕುಡಿತಾರೆ, ನೆಕ್ಸ್ಟ್ ಡೇ ಬೇರೆ ಹುಡುಗಿನ ಹುಡುಕ್ತಾರೆ. ಇದು ಇವಾಗಿನ ಕಾಲದ ಲವ್. ಆದ್ರೆ 1980ರಲ್ಲಿ ಒಂದು ಹುಡುಗಿನ ಎಲ್ಲೋ ನೋಡ್ತಾನೆ. ಆ ಹುಡುಗಿ ಮನೆಯಲ್ಲಿ, ಯಾವ ಕಾಲೇಜು, ಇದೆಲ್ಲ ಹುಡುಕೋಕೆ 1 ವಾರ ಆಗುತ್ತೆ. ಆಮೇಲೆ ಆ ಹುಡುಗಿ ದಿನ ಕಾಲೇಜ್ ಹೋಗುವಾಗ ಅಥವಾ ಕೆಲ್ಸಕ್ಕೆ ಹೋಗುವಾಗ ರೋಡ್ ಮೇಲೆ ನಿಂತ್ಕೊಂಡು ದಿನ ಲೈನ್ ಹೊಡೆಯೋ ಮಜಾ. ಈ ವಿಡಿಯೋ ಯಾರಲ್ಲ 1980ರಿಂದ 2000 ಇಸವಿ ಒಳಗಿನವರು ಯಾರೆಲ್ಲ ನೋಡ್ತಾ ಇದ್ದೀರೋ ಅವರಿಗೆ ಈ ವಿಷಯ ಗೊತ್ತು. ಹಾಗೆ ಮುಂದೆ ಹೋದ್ರೆ ಆವಾಗ ಮೊಬೈಲ್ ಇರಲಿಲ್ಲ. ಪ್ರೀತಿ ವಿಷಯ ಹೇಳಬೇಕು ಅಂದ್ರೆ ಲವ್ ಲೆಟರ್ ಬರಿಬೇಕಿತ್ತು. ಅದರಲ್ಲೂ ಕೆಲವರು ತಮ್ಮ ರಕ್ತದಲ್ಲೇ ಲವ್ ಲೆಟರ್ ಬರಿತಾ ಇದ್ರು. ಇದು ಪ್ರೀತಿ ಅಂದ್ರೆ. ಆದ್ರೆ ಇವಾಗ ಬರೀ ಬಣ್ಣದ ಮಾತು ಅಷ್ಟೇ. ಆಮೇಲೆ ಮುಂದೆ ಹೋದ್ರೆ ಲವ್ ಲೆಟರ್ ಕೊಟ್ಟು ಅವಳು ಇದನ್ನ ಒಪ್ತಾಳ ಇಲ್ವಾ ತಿಳ್ಕೊಳ್ಳೋಕೆ 3 ದಿನ ಸಮಯ ಇತ್ತು. ಆವತ್ತಿನ ಹುಡುಗರಿಗೆ ಆ 3 ದಿನ 3 ವರ್ಷದ ತರ ಫೀಲ್ ಆಗ್ತಾ ಇತ್ತು. ಎಲ್ಲ ಒಪ್ಪಿ ಲವ್ ಓಕೆ ಆದ್ರೂ ಕೂಡ ಒಬ್ರನ್ನೊಬ್ರು ಮೀಟ್ ಆಗ್ತಾ ಇರ್ಲಿಲ್ಲ. ಮೀಟ್ ಆದ್ರೂ ಕೂಡ ಹೋಟೆಲ್ಲು, ದೇವಸ್ಥಾನ ಅಂತ ಈ ತರ ಜಾಗ ಮಾತ್ರ. ಆದ್ರೆ ಇವಾಗ ಲವ್ ಆಗಿ 3ನೇ ದಿನಕ್ಕೆ ಓಯರ್ ರೂಮ್ ಬುಕ್ ಮಾಡೋ ಲೆವೆಲ್ಗೆ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ. ಆವಾಗಿನ ಲವರ್ಸ್ಗೂ ಇವಾಗಿನ ಲವರ್ಸ್ಗೂ ಏನ್ ವ್ಯತ್ಯಾಸ ಅಂತ ಈ ವಿಡಿಯೋ ಮೂಲಕ ಅರ್ಥ ಆಗಿದೆ ಅನ್ಸುತ್ತೆ. ಹಾಗೆ ಲಾಸ್ಟ್ ಒಂದು ಮಾತು ಬೇಕು ಅಂದ್ರೆ, ಆವಾಗಿನ ಲವರ್ಸ್ಗಳು ಲವ್ ವಿಷಯ ಹೇಳೋಕೆ ಸಮಯ ತಗೊಳ್ತಾ ಇದ್ರು. ಅದಕ್ಕೆ ಆ ಲವ್ ಮದುವೆ ಆಗಿ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿ ಇದೆ. ಎಲ್ಲ ಒಟ್ಟಿಗೆ ತುಂಬಾ ಖುಷಿಯಾಗೂ ಇದ್ದಾರೆ. ಆದ್ರೆ ಇವಾಗಿನ ಲವ್ ಒಂದೇ ಮೆಸೇಜ್ಗೆ ಲವ್ ಸಕ್ಸಸ್ ಆಗುತ್ತೆ. ಪಾರ್ಕು, ಓಯರ್ ರೂಮು ಅಂತ ಸ್ಟಾರ್ಟ್ ಆಗಿ ಅಲ್ಲಿಂದ ಲವ್ ಬ್ರೇಕಪ್ ಆಗುತ್ತೆ. ಆದ್ರೆ ಕೆಲವೊಬ್ರು ಮದುವೆ ಆಗ್ತಾರೆ. ಆದ್ರೆ ಚಿಕ್ಕ ಪುಟ್ಟ ಕಾರಣಕ್ಕೆ ಡೈವರ್ಸ್ ಆಗಿ ಎಷ್ಟು ಬೇಗ ಲವ್ ಮಾಡ್ತಾರೋ ಅಷ್ಟೇ ಬೇಗ ದೂರ ಆಗ್ತಾರೆ. ಇದನ್ನ ಸ್ಕ್ರಿಪ್ಟ್ ಬರೆದು ಹೇಳೋಕ್ಕಾಗಲ್ಲ. ಇದು ರಿಯಾಲಿಟಿ, ನಮ್ಮ ಸುತ್ತಮುತ್ತ ಆಗ್ತಾ ಇರೋದೆ. ಈ ವಿಡಿಯೋ ನಿಜ ಅಲ್ವಾ? ಈ ತರ ಏನಾದ್ರೂ ನಿಮ್ಗೆ ಅನ್ಸಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಇನ್ನೊಂದು ಹೊಸ ಟಾಪಿಕ್ ಜೊತೆಗೆ ಮತ್ತೆ ಸಿಗುವ. ಬಾಯ್.